ಆತ್ಮೀಯರೇ, ಇನ್ನೂ ತರಗತಿಗೆ ತಮಗೆಲ್ಲ ಸ್ವಾಗತ. ನಿಮ್ಮೊಂದಿಗೆ ಹಂಚಿಕೊಳ್ಳಿರೋ ವಿಷಯವಸ್ತು ಶೈಕ್ಷಣಿಕ ಮನೋವಿಜ್ಞಾನ ಸಂಚಿಕೆ 2. ಪ್ರಾಯೋಗಿಕ ವಿಲ್ಹೆಲ್ಮ್ ವೋಂಟ್ ಜರ್ಮನ್ ದೇಶದವರು 1879ರಲ್ಲಿ ಲಿಪ್ಜಿಗ್ ಪ್ರಾಯೋಗಿಕ ಶಾಲೆ ಪ್ರಾರಂಭ ಮಾಡಿದರು. ಮಾನವನ ವರ್ತನೆಯನ್ನು ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಇದರ ಚರಾಂಶಗಳೇನಪ್ಪ ಅಂತ ಹೇಳಿದ್ರೆ, ಇವು ಪ್ರಯೋಗದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ. ಇವುಗಳನ್ನು ನಿಯಂತ್ರಿಸಬಹುದು. ಉದಾಹರಣೆ: ಹಸಿವು, ಆಹಾರ, ವಯಸ್ಸು, ಕಾಲ. ಸ್ವತಂತ್ರ ಚರಾಂಶಗಳು: ಯಾವುದರ ಪ್ರಭಾವವನ್ನು ಅಧ್ಯಯನ ಮಾಡಬೇಕಾಗಿದೆಯೋ ಅದು ಸ್ವತಂತ್ರ ಚರಾಂಶ ಆಗಿರ್ತದೆ. ಉದಾಹರಣೆ: ಬಹುಮಾನ, ಶಿಕ್ಷೆ. ಪರತಂತ್ರ ಚರಾಂಶ: ಪ್ರಯೋಗ ವಿಧಾನದಲ್ಲಿ ಸ್ವತಂತ್ರ ಚರಾಂಶದ ಪ್ರಭಾವ ಪರತಂತ್ರದ ಮೇಲೆ ಬೀಳುತ್ತದೆ. ಯಾವುದರ ಮೇಲೆ ಪ್ರಭಾವ ಬೀರುತ್ತದೆಯೋ ಅದು ಪರತಂತ್ರ. ಉದಾಹರಣೆ: ಶಿಸ್ತು. ಪ್ರಯೋಗದ ಘಟಕಗಳು ಯಾವಪ್ಪ ಅಂದರೆ ನಿಯಂತ್ರಣ, ಬದಲಾವಣೆ, ವೀಕ್ಷಣೆ. ಅಸಂಗತ ಚರಾಂಶ: ವಯಸ್ಸು, ಲಿಂಗ, ಪರಿಸರ ಇತ್ಯಾದಿ. ಮನೋವಿಜ್ಞಾನದ ತತ್ವಗಳು ವಿಲಿಯಂ ಜೇಮ್ಸ್ 1890ರಲ್ಲಿ ಹೇಳ್ತಾರೆ. ಇದರ ಗುಣಗಳೇನಪ್ಪ ಅಂದರೆ ಕ್ರಮಬದ್ಧವಾದ, ವೈಜ್ಞಾನಿಕ ಮತ್ತು ವಿಶ್ವಸನೀಯ ವಿಧಾನ. ಫಲಿತಾಂಶವನ್ನು ಪರಿಷ್ಕರಿಸಲು ಅವಕಾಶವಿದೆ. ವಸ್ತುನಿಷ್ಠವಾದ ಮತ್ತು ನಿಖರ ಮಾಹಿತಿ ನೀಡುತ್ತದೆ. ಬೋಧನಾ ಕಲಿಕಾ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಬೋಧನಾ ಕಲಿಕಾ ಸಮಸ್ಯೆಗಳ ಮಾಹಿತಿ ನೀಡುವುದಾದರೆ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಇದರ ಅವಗುಣಗಳನ್ನು ನೋಡೋದಾದರೆ, ಪ್ರಯೋಗಕ್ಕೆ ಒಳಪಟ್ಟ ವ್ಯಕ್ತಿಯ ವರ್ತನೆ ಸಹಜವಾಗಿರದೆ ಕೃತಕವಾಗಿರಬಾರದು. ನಿಜ ಜೀವನದ ಸನ್ನಿವೇಶಗಳನ್ನು ಪ್ರಯೋಗಗಳಲ್ಲಿ ಪುನರಾವರ್ತಿಸಲು ಸಾಧ್ಯವಿಲ್ಲ. ಮಿತವ್ಯಯಕರವಲ್ಲ, ವೆಚ್ಚದಾಯಕವಾಗಿದೆ. ತರಬೇತಿ ಹೊಂದಿದ ಶಿಕ್ಷಕರಿಗೆ ಮಾತ್ರ ಬಳಸಲು ಸಾಧ್ಯವಿದೆ. ಮಾನವ ಸ್ವಭಾವ ಗತಿಶೀಲವಾದುದು. ಈಗಿದ್ದ ಕ್ಷಣಕ್ಕೆ ಸ್ವಭಾವ ಬದಲಾವಣೆ ಆಗ್ಬೋದು. ಕೇಸ್ ಸ್ಟಡಿ: ವ್ಯಕ್ತಿ ಅಧ್ಯಯನ. DFD ಬುಕ್ಸ್. ಈ ವ್ಯಕ್ತಿ ಅಥವಾ ಸಂಸ್ಥೆಯ ಆಳವಾದ ಅಧ್ಯಯನ ಮಾಡುವುದಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ, ಸಾಮಾಜಿಕ ಮತ್ತು ಅಪರಾಧ ಮನೋವಿಜ್ಞಾನಗಳಿಗೆ ಸಹಕಾರಿಯಾಗಿದೆ. ವ್ಯಕ್ತಿ ಅಥವಾ ಸಂಸ್ಥೆಯ ಸಂಪೂರ್ಣ ಚಿತ್ರಣವನ್ನು ನೀಡುವುದಾಗಿದೆ. ಬಾಲಾಪರಾಧಗಳು, ಸಮಸ್ಯಾತ್ಮಕ, ತಿರಸ್ಕೃತ, ಹೊಂದಾಣಿಕೆ, ಸಮಸ್ಯೆ ಹೊಂದಿದ, ಶೈಕ್ಷಣಿಕ ಹಿಂದುಳಿದ ಮಕ್ಕಳ ಬಗ್ಗೆ ತಿಳಿಯಲು ಮತ್ತು ಪರಿಹಾರ ಒದಗಿಸಲು ಸಹಾಯವಾಗಿದೆ. ಇದರ ಮಿತಿಗಳೇನಪ್ಪ ಅಂದರೆ, ಇದು ವಸ್ತುನಿಷ್ಠವಾಗಿರುವುದಿಲ್ಲ. ಹೆಚ್ಚು ಸಮಯದ ಅವಶ್ಯಕತೆ ಇದೆ. ಸಮಸ್ಯೆ ಪರಿಹಾರ ವೀಕ್ಷಕನ ಜ್ಞಾನದ ಮೇಲೆ ಅವಲಂಬನೆಯಾಗಿರುತ್ತದೆ. ವ್ಯಕ್ತಿನಿಷ್ಠತೆಗೆ ಅವಕಾಶವಿದೆ. ಅನಾಥ ಮಕ್ಕಳಿಗೆ ಇದು ಅನ್ವಯಿಸುವುದಿಲ್ಲ. ವ್ಯಕ್ತಿ ಅಧ್ಯಯನದಿಂದ ಬಾಲಾಪರಾಧಿಗಳನ್ನು ಅಧ್ಯಯನ ಮಾಡಿ ಸುಧಾರಣೆ ಮಾಡಿದವರು. ಹೀಲೆ. ಸಂದರ್ಶನ: ಇದು ಒಂದು ರೀತಿ ಮನೋವಿಜ್ಞಾನದಲ್ಲಿ ಇಂಟರ್ವ್ಯೂ. ಇದು ಒಂದು ನಿಯಂತ್ರಿತ ಸಂಭಾಷಣೆಯಾಗಿದೆ. ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದ ಉತ್ತಮ ವಿಧಾನ. ಇದು ಸ್ಮೃತಿಯ ಮೇಲೆ ಅವಲಂಬಿಸಿದೆ. ಪರೀಕ್ಷಾ ವಿಧಾನ: ಮಕ್ಕಳ ಸಾಮರ್ಥ್ಯಗಳು, ಆಸಕ್ತಿ, ಮನೋಭಾವಗಳನ್ನು ಅಳೆಯಲು ಭೇದಾತ್ಮಕ ವಿಧಾನವು ಹೆಚ್ಚಾಗಿ ಪರೀಕ್ಷೆಗಳ ಮೇಲೆ ಅವಲಂಬಿಸಿದೆ. ಪರೀಕ್ಷೆ 4 ಲಕ್ಷಣಗಳು: ಸಮಂಜಸತೆ, ವ್ಯಕ್ತಿನಿಷ್ಠತೆ, ವಿಶ್ವಸನೀಯತೆ, ಉಪಯೋಗತೆ. ವ್ಯಕ್ತಿಯ ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಅಳೆಯಲು ಸಾಧ್ಯವಿದೆ. ವೈಯಕ್ತಿಕ ಭಿನ್ನತೆಗಳ ತಿಳಿಯಲು ತರಬೇತಿ ಶಿಕ್ಷಕರಿಗೆ ಅವಶ್ಯಕತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸುವುದು ಕಷ್ಟಕರ. ಪರೀಕ್ಷೆಗಳ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಮನೋವೈಜ್ಞಾನಿಕ ಪಂಥಗಳು ಯಾವ ಬರ್ತವಪ್ಪ ಅಂದರೆ ವರ್ತನಾ ಸಂಘ, ಬಿಹೇವಿಯರಿಸಮ್, WPS, G.B. ವ್ಯಾಟ್ಸನ್, ಪಾವ್ಲೋವ್, ಸ್ಪಿನ್ನರ್, ಗತ್ರಿ, ತಿನೋವ್, ವ್ಲಾಡಿಮಿರ್. ವಸ್ತುನಿಷ್ಠ ಮನೋವಿಜ್ಞಾನವನ್ನು ಪ್ರತಿಪಾದಿಸಿದವರು ವ್ಯಾಟ್ಸನ್. ವ್ಯಕ್ತಿಯ ವರ್ತನೆಯನ್ನು ನಿರ್ಧರಿಸುವಲ್ಲಿ ಆನುವಂಶಿಕತೆಗಿಂತ ಪರಿಸರ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಅನುಬಂಧನದಿಂದ ವ್ಯಕ್ತಿ ವರ್ತನೆ ಮಾಡಲು ಸಾಧ್ಯ. B.F. ಸ್ಕಿನ್ನರ್ ಅವರ ಪ್ರಕಾರ ಪುರಸ್ಕಾರ ಮತ್ತು ದಂಡನೆ ಎಂಬ ತತ್ವವು ಪ್ರಸಿದ್ಧವಾಗಿದೆ. ಇದು ಕಲಿಕೆ ಮತ್ತು ಅಭಿಪ್ರೇರಣೆಗೆ ಕೊಡುಗೆ ನೀಡಿತ್ತು. ಕಲಿಕೆಯಲ್ಲಿ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನದ ಬಗ್ಗೆ ತಿಳಿಸಿತ್ತು. ಗೆಸ್ಟಾಲ್ಟ್ ಪಂಥ. ಗೆಸ್ಟಾಲ್ಟ್ ಜರ್ಮನ್ ಪದವಾಗಿದೆ. ಅರ್ಥ ಆಕಾರ, ಆಕೃತಿ ಅಥವಾ ರಚನೆ. ಸ್ಥಾಪಕರು ಮ್ಯಾಕ್ಸ್ ವರ್ದಿಮೀರ್. ಒಳನೋಟ ನಿರ್ಮಿಸುವುದೇ ಕಲಿಕೆಯಾಗಿದೆ. ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶ ಪೂರ್ಣ ಒಳನೋಟ ಗೊತ್ತಾಗುತ್ತದೆ. ವರ್ತನೆಯ ಗುಣಾತ್ಮಕ ಅಳತೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಶಿಕ್ಷಕನ ಪರಿಕಲ್ಪನೆಗಳನ್ನು ಇಡಿಯಾಗಿ ಬೋಧಿಸುವುದು. ಅಂತರಶಿಸ್ತಿನ ವಿಧಾನದ ಬಗ್ಗೆ ತಿಳಿಸಿದರು. ಸಮಸ್ಯೆ ಪರಿಹಾರ ವಿಧಾನವನ್ನು ತಿಳಿಸಿದರು.
ತರಗತಿಯಲ್ಲಿ ಕಡಿಮೆ ವಿದ್ಯಾರ್ಥಿಗಳಿರಬೇಕು. ಕಲಿಕೆಯಲ್ಲಿ ಗುರಿ ಉದ್ದೇಶಗಳಿರಬೇಕು. ಈ ಪಂಥದ ಪ್ರಮುಖ ಲಕ್ಷಣ ಗ್ರಹಿಕೆ ಮತ್ತು ಕಲಿಕೆ. ಮನೋವಿಶ್ಲೇಷಣೆಯ ಹಂತ. ಸಿಗ್ಮಂಡ್ ಫ್ರಾಯ್ಡರ ಪ್ರಕಾರ ಮನೋವಿಶ್ಲೇಷಣವಾದ ಪಿತಾಮಹ ಮನೋವಿಶ್ಲೇಷಣಾ ವಿಧಾನವನ್ನು ಪ್ರತಿಪಾದಿಸಿದರು. ವ್ಯಕ್ತಿಯ ಸುಪ್ತಾವಸ್ಥೆಯಲ್ಲಿರುವ ಅಂಶಗಳನ್ನು ಆತನ ಬಾಯಿಂದಲೇ ಹೊಸ ಸೆಳೆದು ಅಧ್ಯಯನ ಮಾಡುವುದಾಗಿದೆ. ಇದನ್ನು ಕನಸುಗಳ ಕುರಿತು ಅಧ್ಯಯನ ಮಾಡುವ ವಿಧಾನ ಎಂತಲೂ ಕರೆಯುತ್ತಾರೆ. ಪ್ರಜ್ಞಾವಸ್ಥೆಯಲ್ಲಿ, ಸೂಕ್ತ ಪ್ರಜ್ಞಾವಸ್ಥೆಯಲ್ಲಿ, ಅಜಾಗೃತ ವ್ಯವಸ್ಥೆಯಲ್ಲಿ ಮಾನವನ ಈ ಅವಸ್ಥೆಗಳನ್ನು ಕಡಲ ಕಿನಾರಲ್ಲಿ ಕಂಡು ಬರುವ ಮಂಜುಗಡ್ಡೆಗೆ ಹೋಲಿಸಿದ್ದಾರೆ. ಮಾನವನ ಮನಸ್ಸು ದಿನದ ಹೆಚ್ಚಿನ ಸಮಯವನ್ನು ಸುಪ್ತಾವಸ್ಥೆಯಲ್ಲಿ ಕಳೆಯುತ್ತದೆ. ಮಾನವನ ವ್ಯಕ್ತಿತ್ವದ 3 ಭಾಗಗಳು ಯಾವುವು ಅಂತ ಹೇಳಿದರೆ, ಸಹಜ ಪ್ರವೃತ್ತಿ ಅಂದರೆ ಐಡಿ ಸುಖ ತತ್ವದ ಆಧಾರದ ಮೇಲೆ ವಿಚಾರಿಸುತ್ತದೆ. ಅಹಂ ಇಗೋಯಿಸಮ್ ಇದು ವಾಸ್ತವಿಕ ಅಥವಾ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಹಾಗೂ ಸಾಧಕ ಬಾಧಕಗಳ ಮೇಲೆ ವಿಚಾರಿಸುತ್ತದೆ. ಆತ್ಮಹಂ ಸೂಪರ್ ಈಗೋ ಅಂದರೆ ನಾವು ಹೇಳ್ತೀವಿ ಈಗೋ ಸೂಪರ್ ಈಗೋ ಇದು ನೈತಿಕತೆಯ ಆಧಾರದ ಮೇಲೆ ವಿಚಾರಿಸುತ್ತದೆ. ಇದನ್ನು ಹೆಚ್ಚಾಗಿ ಬಳಸಿಕೊಂಡವರು ವ್ಯಕ್ತಿತ್ವಕ್ಕೆ ಮೆರುಗು ಬರುತ್ತದೆ. ಮನೋಲೈಂಗಿಕ ವಿಕಾಸದ ಪರಿಕಲ್ಪನೆಯನ್ನು ಸೂಚಿಸಿದ್ದಾರೆ. ಅಜಾಗೃತ ವ್ಯವಸ್ಥೆಯಲ್ಲಿರುವ ವಿಷಯವನ್ನು ಹೊರಸೆಳೆಯಲು ಮತ್ತು ಸಾಹಚರ್ಯ ಮತ್ತು ಸ್ವಪ್ನ ವಿಶ್ಲೇಷಣಾ ಕ್ರಮಗಳನ್ನು ಸೂಚಿಸಿದ್ದಾರೆ. ವಿಶ್ಲೇಷಣಾತ್ಮಕ ಮನೋವಿಜ್ಞಾನ. ಕಾರ್ಲ್ ಯಂಗ್ ಲೈಂಗಿಕ ಪ್ರಚೋದನೆಯನ್ನು ಅಲ್ಲಗಳೆದರು. ಇವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗಳಿಗೆ ಮಾತು ನೀಡಿದ್ದಾರೆ. ಧನ್ಯವಾದಗಳು. ಇದರ ಮುಂದಿನ ವಿಡಿಯೋಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.